ಮಾದರಿಯಾದರು. ಭಾರತದಲ್ಲೇ ಇರುವ ಹೇರಳ ಅವಕಾಶಗಳನ್ನ ಬಳಸಿಕೊಂಡು ಹೇಗೆ ಯಶಸ್ಸನ್ನು ಸಾಧಿಸಬಹುದು ಎಂಬುದಕ್ಕೆ ಅರವಿಂದ್ ಮಲ್ಲಿಗೆರೆ ಒಂದು ಉತ್ತಮ ಉದಾಹರಣೆ. Now being an Indian, we should be the first one to take that opportunity to take that opportunity and give back to the country as best as we can. Same time it should make commercial value and economic sense, and that's what we are doing. Basically training the people to do higher value work. ITI ಮಾಡಿ ಬೇರೆ ಎಲ್ಲಾದರೂ ಒಂದು ಫಿಟರ್ ಕೆಲಸ ಮಾಡ್ತಾ ಇರ್ಬೋದು. ಈಗ ನಾವು ಅವ್ರಿಗೆ ಟ್ರೈನ್ ಮಾಡಿ CNC ಮಷಿನ್ ಮೇಲೆ ಕೆಲಸ ಮಾಡಿ ಅವ್ರ ಸಂಬಳ ಹೆಚ್ಚು ಕಡಿಮೆ ಮೂರು ಪಟ್ಟು ಹೆಚ್ಚು ಸಂಬಳ ಸಿಗುತ್ತೆ. ಅದು ಅಪಾರ್ಚುನಿಟಿ ಇದೆ. ಅದು ಸೇಮ್ ಕೆಲಸ ಅಮೆರಿಕಾದಲ್ಲಿ ಮಾಡ್ಲಿಕ್ಕೆ ಹೋದ್ರೆ ಈಗ ಇದೆಲ್ಲ ಮಾಡ್ತಾ ಇಲ್ಲ ಯಾರು, ಅದನ್ನಲ್ಲಿ ಎಲ್ಲ ಹೊರಗಡೆ ಬರ್ತಾ ಇದೆ ಆ ಕೆಲಸ. ಅದು ಚೈನಾಗೆ ಹೋಗೋ ಬದಲು ನಾವು ಇಂಡಿಯಾಗೆ ತರ್ಬೋದು. ಇಂಡಿಯಾಗೆ ತಂದರೆ ಎಕನಾಮಿಕ್ ಡೆವಲಪ್ಮೆಂಟ್ ಆಗುತ್ತೆ ಮತ್ತು ನಾವು ಕ್ವಾಲಿಟಿ ಪ್ರಾಡಕ್ಟ್ಸ್ ಕೊಡ್ಬೋದು. ಮತ್ತು ಇಂಗ್ಲೀಷ್ ಸ್ಪೀಕಿಂಗ್ ಕಮ್ಯುನಿಟಿ ಇಂಗ್ಲೀಷ್ ಟ್ರೈನಿಂಗ್ ಮಾಡಿ ಇಂಗ್ಲೀಷ್ ಸ್ಪೀಕಿಂಗ್ ಕಮ್ಯುನಿಟಿ ಡೆವಲಪ್ ಮಾಡಿದರೆ ಇಟ್ ವಿಲ್ ಬಿ ವೆರಿ ಕಂಪಿಟೇಟಿವ್ ಗ್ಲೋಬಲಿ. ಅಂದಹಾಗೆ ಕ್ವೆಸ್ಟ್ ಕಂಪನಿಯು ಈಗ ಏರೋಸ್ಪೇಸ್ಗೆ ಸಂಬಂಧಪಟ್ಟ ಬಿಡಿ ಭಾಗಗಳನ್ನು ಮಾತ್ರ ಉತ್ಪಾದಿಸುತ್ತದೆ. ಇದಕ್ಕಾಗಿಯೇ ಉನ್ನತ ತಂತ್ರಜ್ಞಾನದ ಮೆಷಿನರಿಗಳನ್ನು ವಿಶಾಲವಾದ ಪ್ರಾಂಗಣದಲ್ಲಿ ಸ್ಥಾಪಿಸಲಾಗಿದೆ. ಇಲ್ಲಿ ನುರಿತ ತಂತ್ರಜ್ಞರು ಮತ್ತು ಕೆಲಸಗಾರರು ತಮ್ಮ ಕಸುಬುದಾರಿಕೆಯಲ್ಲಿ ತಲ್ಲೀನರಾಗಿರುತ್ತಾರೆ. ಇಲ್ಲಿ ತಯಾರಾಗುವ ಪ್ರತಿಯೊಂದು ಬಿಡಿ ಭಾಗ ಕೂಡ ಅಂತಾರಾಷ್ಟ್ರೀಯ ಗುಣಮಟ್ಟ ಪರೀಕ್ಷಾ ವಿಧಾನಗಳಿಗೆ ಒಳಪಡುತ್ತದೆ. ಹೀಗಾಗಿಯೇ ಕ್ವೆಸ್ಟ್ ಇವತ್ತು ಜಗತ್ತಿನ ಅತ್ಯುತ್ತಮ ಏರೋಸ್ಪೇಸ್ ಕೈಗಾರಿಕೆಗಳಲ್ಲಿ ಒಂದೆನಿಸಿಕೊಂಡಿದೆ. ಅಮೆರಿಕದ ವೈಮಾನಿಕ ಕ್ಷೇತ್ರದ ದೈತ್ಯ ಬೋಯಿಂಗ್ನಂತಹ ಕಂಪನಿ ಕೂಡ ಕ್ವೆಸ್ಟ್ನಿಂದಲೇ ಬಿಡಿ ಭಾಗಗಳನ್ನು ಆಮದು ಮಾಡಿಕೊಳ್ಳುತ್ತಿದೆ. ಪ್ರೊಡಕ್ಷನ್ ಅವರು ಈ ಥರ ಪಾರ್ಟ್ಸ್ನ ಈ ಕಡೆ ಎಲ್ಲ ಮಿಷನಿಂಗ್ ಮಾಡಿ ಡಿಬರ್ನ್ ಮಾಡಿ ನಮಗೆ ಇನ್ಸ್ಪೆಕ್ಷನ್ ಮಾಡಿ ಅಂತ ಕೊಡ್ತಾರೆ. ಈ ಥರ ಇನ್ಸ್ಟ್ರೂಮೆಂಟ್ಸನ್ನು ತೊಗೊಂಡು ಇಲ್ಲಿ ನೋಡಿಕೊಂಡು ಯಾವ ಡೈಮೆನ್ಷನ್ ಚೆಕ್ ಮಾಡಬೇಕು ಅದನ್ನು ತೊಗೊಂಡು ಇನ್ಸ್ಪೆಕ್ಷನ್ ಮಾಡಿ ಇಲ್ಲಿ ರಿಪೋರ್ಟಲ್ಲಿ ಬರೀತೀನಿ ನಾನು. ಇಲ್ಲಿ ಬರೆದು ಓಕೆನಾ ನಾಟ್ ಓಕೆನಾ ಬರೆದ್ಬಿಟ್ಟು ಇಲ್ಲಿ ಸೈನ್ ಮಾಡಿ ಇದರಲ್ಲಿ ಬಂದಿರೋ ಲಾಟಲ್ಲಿ ಯಾವುದಾದ್ರೂ ರಿಜೆಕ್ಟ್ ಇದ್ದರೆ ಇಷ್ಟು ರಿಜೆಕ್ಟ್ ಆಗಿದೆ ಇಷ್ಟು ಓಕೆ ಆಗಿದೆ ಅಂತ ಹೇಳ್ಬಿಟ್ಟು ನಾವು ಅದಕ್ಕೆ ಮತ್ತೆ ವಾಪಸ್ ಟ್ಯಾಗ್ ಹಾಕಿ ಕಳಿಸ್ತೀವಿ. ಎಕ್ಸೆಪ್ಟ್ ಆದರೆ ಮತ್ತೆ ಇದೇ ಟ್ಯಾಗ್ನ ವಾಪಸ್ ಹಾಕಿ ಅವ್ರು ಕಳಿಸಿ. ಜೊತೆಗೆ ಈ ರೂಟ್ ಕಾರ್ಡಲ್ಲಿ ನಾನು ಇಲ್ಲಿ ಸ್ಟ್ಯಾಂಪ್ ಮಾಡಿ ಕಳಿಸ್ತೀನಿ, ಇದೆಲ್ಲ ಇನ್ಸ್ಪೆಕ್ಷನ್ ಆಗಿದೆ, ಓಕೆ ಆಗಿದೆ, ಇಷ್ಟು ಓಕೆ ಆಗಿದೆ, ಇಷ್ಟು ರಿಜೆಕ್ಷನ್ ಆಗಿದೆ ಅಂತ. ಆ ಪಾರ್ಟ್ಸನ್ನು ನಾವು ಮತ್ತೆ ವಾಪಸ್ಸು ನೆಕ್ಸ್ಟ್ ಫರ್ದರ್ ಆಪರೇಷನ್ ಕಳಿಸ್ತೀವಿ. ವಿಮಾನಯಾನದ ಸಂದರ್ಭದಲ್ಲಿ ಟೇಕ್ ಆಫ್ ಮತ್ತು ಲ್ಯಾಂಡಿಂಗ್ ಪ್ರಕ್ರಿಯೆಗಳು ಅತ್ಯಂತ ಪ್ರಮುಖ ಘಟ್ಟಗಳಾಗಿವೆ. ಇದರಲ್ಲಿ ಕೊಂಚ ಏರುಪೇರಾದ್ರೂ ಅಪಘಾತ ಶತಸಿದ್ಧ. ವಿಮಾನ ತಯಾರಿಕಾ ಕಂಪನಿಗಳು ಕೂಡ ಈ ಬಗ್ಗೆ ತುಂಬು ಕಾಳಜಿ ವಹಿಸುತ್ತವೆ. ಅದರಲ್ಲೂ ಲ್ಯಾಂಡಿಂಗ್ನಂತಹ ಪ್ರಕ್ರಿಯೆಯಲ್ಲಿ ಬಳಸಲಾಗುವ ಸಣ್ಣ ಸ್ಕ್ರೂಗೂ ನಿರ್ದಿಷ್ಟ ಅಳತೆಗೋಲು ಇರುತ್ತದೆ. ಇಲ್ಲಿ ಯಾವುದೇ ತರದ ಸಣ್ಣ ಎಡವಟ್ಟಿಗೂ ಆಸ್ಪದ ಇರೋದಿಲ್ಲ. ಇಷ್ಟೊಂದು ಕಟ್ಟುನಿಟ್ಟಿನ ಲ್ಯಾಂಡಿಂಗ್ ಪ್ರಕ್ರಿಯೆಗೆ ಬೇಕಾಗುವ ಪ್ರಮುಖ ಬಿಡಿಭಾಗಗಳನ್ನ ಕ್ವೆಸ್ಟ್ ಅತ್ಯಂತ ಜತನದಿಂದ ತಯಾರಿಸುತ್ತಿದೆ. ಬೋಯಿಂಗ್ ಕಂಪನಿಯ ಏರ್ಬಸ್ 320, ಏರ್ಬಸ್ 370, ಏರ್ಬಸ್ 380 ಮತ್ತು ಏರ್ಬಸ್ 390 ಮುಂತಾದ ಜನಪ್ರಿಯ ವಿಮಾನಗಳಿಗೆ ಕ್ವೆಸ್ಟ್ನಲ್ಲಿ ತಯಾರಾದ ಸಾಧನಗಳನ್ನೇ ಅಳವಡಿಸಲಾಗುತ್ತಿದೆ. ಸ್ಟೀಲ್ ಮತ್ತು ಪ್ಲಾಟಿನಂನಿಂದ ತಯಾರಿಸಲ್ಪಡುವ ಲ್ಯಾಂಡಿಂಗ್ನ ಅತಿ ಮುಖ್ಯ ಸಾಧನವಾದ ಗಿಯರ್ಗಳು ಕೂಡ ಇಲ್ಲೇ ತಯಾರಾಗಿ ವಿದೇಶಿ ಕಂಪನಿಗಳಿಗೆ ಸರಬರಾಜಾಗುತ್ತಿದೆ. ಈಗ ಇನಿಷಿಯಲಿ ಸ್ಟಾರ್ಟ್ ಮಾಡಿದ್ದು ನಾವು ಲ್ಯಾಂಡಿಂಗ್ ಗೇರ್ ಕಂಪೋನೆಂಟ್ಸ್ ಮಾಡ್ತಾ ಇದ್ದೇವೆ. ಇದು ಪ್ಲೇನ್ ಲ್ಯಾಂಡಿಂಗ್ ಗೇರ್ ಕಂಪೋನೆಂಟ್ಸು ಮತ್ತು ಆಮೇಲೆ ಫ್ಯೂಯಲ್ ಸಿಸ್ಟಮ್ಸು ಮತ್ತು ಆಕ್ಚುಯೇಷನ್ ಸಿಸ್ಟಮ್ಸು. ಈಗ ಮುಂದೆ ಇದನ್ನು ಹೆಚ್ಚು ಮಾಡಿ ಈಗ ನಾವು ಫ್ಲೋರ್ ಬೋರ್ಡ್ ಅಸೆಂಬ್ಲಿ ಮಾಡ್ತಾ ಇದ್ದೇವೆ ಮಾಡೋದು. ಬೋಯಿಂಗ್ 787 ಬ್ರ್ಯಾಂಡ್ ನ್ಯೂ ಏರ್ಕ್ರಾಫ್ಟ್ ಅದರದ್ದು ನಾವು ಲ್ಯಾಂಡಿಂಗ್ ಗೇರ್ ಕಂಪೋನೆಂಟ್ಸ್ ಮಾಡ್ತಾ ಇದ್ದೇವೆ ಇಲ್ಲಿ. ಆಮೇಲೆ ಲ್ಯಾಂಡಿಂಗ್ ಗೇರ್ ಸಿಸ್ಟಮ್ ಅಸೆಂಬ್ಲೀಸ್ ಮಾಡೋದು ಪ್ಲಾನ್ ಇದೆ ನಮ್ಮದು ಇದು. ಸೊ ಇದಷ್ಟೇ ಅಲ್ಲದೆ ಈಗ ಏನು ಮಾಡ್ತಾ ಇದೆ, ಇದು ಜಸ್ಟ್ ಇನಿಷಿಯಲ್ ಸೆಟಪ್. ಈಗ ಮುಂದೆ ನಾವು ಆಲ್ಸೋ ಜಾಯಿಂಟ್ ವೆಂಚರ್ ಸೆಟ್ ಮಾಡ್ತೇವೆ ಮೆಜೆಲಿನ್ ಏರೋಸ್ಪೇಸ್ ಜೊತೆ, ಇಲ್ಲೇ SEZಯಲ್ಲಿ ಇದೆ ಅದು. ಆಮೇಲೆ ನಾವು ಫೋರ್ಜಿಂಗ್ ಫೆಸಿಲಿಟಿ ಸೆಟ್ ಮಾಡ್ತಾ ಇದ್ದೇವೆ. ಆಮೇಲೆ ಬೇರೆ ಒಂದು ಏರೋ ಇಂಜಿನ್ ಕಂಪೋನೆಂಟ್ಸ್ ಫೆಸಿಲಿಟಿ ಸೆಟ್ ಮಾಡ್ತಾ ಇದ್ದೇವೆ. ನೆಕ್ಸ್ಟ್ 2 ವರ್ಷದಲ್ಲಿ ಇಲ್ಲಿ 5-6 ಫ್ಯಾಕ್ಟ್ರಿ ಬರುತ್ತೆ ಕಡಿಮೆ ಅಂದರೆ. ಅದೆಲ್ಲ ಏರೋಸ್ಪೇಸಿಗೆ ಸಂಬಂಧಪಟ್ಟದ್ದು. ಈ ಮಷಿನ್
ಡೆಕ್ಕಲ್ ಮೈಹೋ ಅಂತ. ಇದು 5X ಮಷಿನ್, ಇದು ಜರ್ಮನಿಯಿಂದ ತರಿಸ್ಕೊಂಡಿರೋದು ಮಷೀನು. ಸೊ ಇದರಲ್ಲಿ ಈ ಏರ್ಬಸ್ ಕಾಂಪೌಂಡ್ಸ್ನ ಮಾಡ್ತಾ ಇದ್ದೇವೆ. ಇದು ಏರ್ಬಸ್ ಕೊಟ್ಟಿರುವಂಥ ಫೋರ್ಜಿಂಗು. ಇದು ಲ್ಯಾಂಡಿಂಗ್ ಏರ್ ಇರುತ್ತಲ್ಲ ಏರ್ಬಸ್, ಇದು ಲ್ಯಾಂಡಿಂಗ್ ಏರ್ದಲ್ಲಿ ಹೈಡ್ರಾಲಿಕ್ ಸಿಸ್ಟಮ್ ಇದೆ. ಆ ಸಿಸ್ಟಮಲ್ಲಿ ಈ ಪಾರ್ಟು ಅಸೆಂಬಲ್ ಆಗುತ್ತೆ. ಇದು ವೆರಿ ಕ್ರಿಟಿಕಲ್ ಪಾರ್ಟ್. ಇಸ್ ವೆರಿ ಕ್ರಿಟಿಕಲ್ ಪಾರ್ಟು. ಈ ಪಾರ್ಟ್ನ ಆರ್ಡಿನರಿ ಮಷಿನ್ಸಲ್ಲೇ ಮಾಡೋಕ್ಕಾಗಲ್ಲ. ಸೊ ಇದು ಜರ್ಮನ್ನಿಂದ ನಾವು ಇಂಪೋರ್ಟ್ ಮಾಡಿರೋಂಥ ಮಷಿನಲ್ಲಿ ಮಾತ್ರ ಮಾಡಲಿಕ್ಕಾಗತ್ತೆ. ಪಾರ್ಟು ಮುಗಿದ್ಮೇಲೆ ಈ ರೀತಿ ಆಪ್ರೇಷನ್ ಆಗುತ್ತೆ. ಇದು ಫಸ್ಟ್ ಆಪ್ರೇಷನು. ನಂತರ ಇದು ಸೆಕೆಂಡ್ ಆಪ್ರೇಷನ್. ಇದನ್ನು ಹಿಡ್ಕೊಂಡ್ಬಿಟ್ಟು ಇವಾಗ ನೆಕ್ಸ್ಟ್ ಈ ಆಪ್ರೇಷನ್ ಬರ್ತದೆ, ಇದು OP40. ಸೊ ಇದಾದ ನಂತರ ಈ ಪಾರ್ಟು ಕ್ವಾಲಿಟಿ ಇನ್ಸ್ಪೆಕ್ಷನ್ ಆಗುತ್ತೆ. 100% ಕ್ವಾಲಿಟಿ ಇನ್ಸ್ಪೆಕ್ಷನ್ ಮಾಡ್ತಾರೆ. ನಂತರ ಸ್ಪೆಷಲ್ ಪ್ರೊಸೆಸ್ ಹೋಗುತ್ತೆ. ಇದೀಗ ಕ್ವೆಸ್ಟ್ ಕಂಪನಿಯು ಇದೇ ಆವರಣದಲ್ಲಿ ಏರೋಸ್ಪೇಸ್ ಪ್ರೊಸೆಸಿಂಗ್ ಇಂಡಿಯಾ ಲಿಮಿಟೆಡ್ ಎಂಬ ವಿಭಾಗವನ್ನು ಆರಂಭಿಸಿದೆ. ಕ್ವೆಸ್ಟ್ನಲ್ಲಿ ತಯಾರಾದ ಉತ್ಪನ್ನಗಳಿಗೆ ಇಲ್ಲಿ ಸ್ಪ್ರೇ ಮೂಲಕ ಬಣ್ಣವನ್ನ ಹಚ್ಚಿ ಹೊಸ ರೂಪವನ್ನ ಕೊಡಲಾಗುತ್ತದೆ. ಕಡಿಮೆ ಸಮಯದಲ್ಲಿ ಬಹಳ ಎತ್ತರಕ್ಕೆ ಬೆಳೆದ ಕ್ವೆಸ್ಟ್ ಇಂದು ಹೊರದೇಶಗಳಿಗೆ ಉತ್ಕೃಷ್ಟ ಸಾಧನ ಅಂಗಭೂತಗಳನ್ನು ರವಾನಿಸುವುದರಲ್ಲಿ ಯಶಸ್ವಿಯಾಗಿದೆ. ಇದಕ್ಕೆ ಕಂಪನಿಯ ಮಾಲೀಕರ ಪರಿಶ್ರಮದ ಜೊತೆಗೆ ಕಾರ್ಮಿಕ ವರ್ಗದ ಸಹಕಾರ ಕೂಡ ಅಷ್ಟೇ ಮುಖ್ಯವಾಗಿದೆ ಎಂಬುದನ್ನು ಮರೆಯುವಂತಿಲ್ಲ. ಕ್ವೆಸ್ಟ್ ಒಂದೇ ಅಲ್ಲ, ಇದು ವಿಶೇಷ ಆರ್ಥಿಕ ವಲಯಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ದಕ್ಕೆ ಕೇಂದ್ರ ಸರ್ಕಾರದ ಧೋರಣೆ ಏನೆಂದರೆ ಇದರಿಂದ ವಿಶೇಷವಾಗಿ ಎಂಪ್ಲಾಯ್ಮೆಂಟ್ ಜನರೇಷನ್ ಮತ್ತು ಎಕ್ಸ್ಪೋರ್ಟ್ ಟ್ರೇಡ್ ಬೂಸ್ಟ್ ಮಾಡೋಕ್ಕೆ ಮಾಡಿದ್ದು. ಇದರಿಂದ ಡೆಫಿನೆಟ್ಲಿ ದಿಸ್ ವಿಲ್ ಟ್ರಾನ್ಸ್ಲೇಟ್ ಇನ್ ಟು a good boost or a good thrust to Indian economy, you can say that. ನೋಡಿದ್ರಾ ವೀಕ್ಷಕರೇ, ಜೀವನದಲ್ಲಿ ಯಶಸ್ಸು ಗಳಿಸಬೇಕಾದ್ರೆ ಅದರ ಹಿಂದೆ ಎಂತಹ ಕಠಿಣ ಪರಿಶ್ರಮದ ಅಗತ್ಯ ಇದೆ ಅನ್ನೋದು ಗೊತ್ತಾಯ್ತಲ್ಲ. ಶ್ರೀಯುತ ಅರವಿಂದ್ ಮಲ್ಲಿಗೆರೆ ಕಠಿಣ ಪರಿಶ್ರಮದ ಜೊತೆಗೆ ಶ್ರದ್ಧೆ ಮತ್ತು ಶಿಸ್ತನ್ನು ಕೂಡ ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡಿದ್ದಾರೆ. ಹೀಗಾಗಿನೇ ಇವರಿಂದು ಯಶಸ್ವಿ ಪುರುಷರನ್ನಿಸಿಕೊಂಡಿದ್ದಾರೆ. ಇವರ ಕ್ವೆಸ್ಟ್ ಕಂಪನಿ ಇಂದು ಪ್ರಪಂಚದಲ್ಲೇ ಅತಿ ದೊಡ್ಡ ಏರೋಸ್ಪೇಸ್ ತಯಾರಿಕಾ ಕಂಪನಿ ಅಂತ ಅನ್ನಿಸ್ಕೊಂಡಿದೆ. ಪ್ರಪಂಚದ ಮೊಟ್ಟಮೊದಲ ಏರೋಸ್ಪೇಸ್ ವಿನ್ಯಾಸದ ಉತ್ಪಾದಕರು ಅನ್ನೋ ಗೌರವಕ್ಕೂ ಪಾತ್ರ ಆಗಿದೆ. ಅರವಿಂದ್ ಮಲ್ಲಿಗೆರೆ ಅವರ ಸಾಧನೆ ನಿಜಕ್ಕೂ ಶ್ಲಾಘನೀಯ ಮತ್ತು ಅನುಕರಣೀಯ. ಹೀಗಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಸಮಯ ನ್ಯೂಸ್.